ಶಿಕ್ಷಕ ವೃತ್ತಿಯೊಳಗೆ ಮಾತ್ರ ಇದ್ದಂಥವರಲ್ಲ, ಶಿಕ್ಷಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಊರೊಳಗಿರುವಂತಹ ಯಾವುದೇ ಕಾರ್ಯಕ್ರಮದೊಳಗೆ ಅದು ನಡೆದಿದೆ ಅಂತಂದ್ರೆ ಅಲ್ಲಿ ಶರಣಗೌಡರು ಕೂಡ ಇರ್ತಾರೆ ಅನ್ನುವಂಥದ್ದು ಬಹಳ ನಾವು ಅಭಿಮಾನದಿಂದ ಹೇಳಬೇಕಾಗ್ತದ. ಅಂತಹ ವಿಶೇಷವಾಗಿರುವಂತಹ ಶರಣಗೌಡರ ಈ ಸಮಾರಂಭ, ನಿವೃತ್ತಿಯ ಸಮಾರಂಭ ಬಹಳ ಅರ್ಥಪೂರ್ಣವಾಗಿರುವಂತಹದ್ದು ಈ ಸಂದರ್ಭದೊಳಗೆ ಹೇಳಿ ಇವೆಲ್ಲರೂ ಕೂಡ ಇವತ್ತು ಶಿಕ್ಷಕರಿಗೆ ಕೂಡಿದ್ದೀರಿ ಅಂತ ಅನ್ಕೋತೀನಿ. ನಾವೆಲ್ಲ ಸ್ವಲ್ಪ ನೋಡ್ರಿ, ಅವ್ರ ಫೋಟೋ ಅವ್ರು ಸ್ವಲ್ಪ ನೋಡ್ರಿ, ಅವರು ಶ್ರೀಮತಿ ತಾಯಿಯವ್ರ ವೇದಿಕೆ ಬರ್ಬೇಕು. ವೇದಿಕೆ ಮೆಂಬರ್ ನಿಮ್ಗ ಹೇಳಿ ಇಚ್ಛೆ ಅಂತಂದ್ರೆ ನೀವೆಲ್ಲ ಶಿಕ್ಷಕರಿದ್ದೀರಿ, ನಿಮಗೊಂದು ನಾನು ಹೇಳಿ ಬಯಸ್ತೀನಿ. ನೀವೆಲ್ಲ 9 ಗಂಟೆಗೆ ನೋಡಿದ್ದೀರಿ, ಕೇಳಿದ್ದೀರಿ, ಹೇಳ್ತೀರಿ, ಹೌದಲ್ಲ? ಹೌದಲ್ಲಪ್ಪ, ನಾನು ಹಿಂಗೆ ಕೇಳಾಕತ್ತೀನಿ, 2 ಮಾತಷ್ಟೇ. ಆ 9 ಗಂಟೆಗೆ ನಾವೆಲ್ಲ ನೋಡ್ಬೋದಾಗಿ 9, 1, 9, 9, 12, 18 ಅಂತ ಏನು ಅರ್ಥ ಆಗ್ತದಲ್ಲ, ಕೊನೆಗೆ ಬಂದು 9 ಅಂತ ಆಗ್ತದ. ಆ ಎಲ್ಲ ಅಂಕಿಗಳನ್ನ ಗಮನಿಸಿಕೊಂಡು ಮೇಲಿರುವಂತಹದ್ದು 9, ಎರಡನೇ ಬರುವಂತಹದ್ದು ಏನು 18 ಅಲ್ಲ, ಆ 1 ಮತ್ತು 8 ಕೂಡಿಸಿದ್ರೆ ಎಷ್ಟಾಯ್ತು? 9 ಆಯ್ತು. ಹೀಗೆಲ್ಲವೂ ನೀವು ನೋಡ್ಬೋದಾಗಿ ಮಧ್ಯ ಇತಿಹಾಸದೊಳಗ 9 ಅನ್ನುವಂಥದ್ದು ಏನಂದ್ರೆ ಎಲ್ಲಾನು ಒಂದೇ ಬರ್ತದ. 9 ಒಂದನೇ 9, 9 ಎರಡನೇ 18, 9 ಎಷ್ಟು? 12 ಹೋಗಿ ಅವು ಏನು ಹೇಳ್ತದ ಅಂತಂದ್ರೆ ಅಲ್ಲಿ ನಿಮ್ಗೆ ಏನು ಹೇಳ್ತದ ಅಂತಂದ್ರೆ ಒಂದೇ 9. ಮಹಾಂತೇಶ್ ಪಂಚಾಳ್, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಾಳಗಿ. ನಾನು ಈ ಕಾಳಗಿ ತಾಲೂಕಿನಲ್ಲಿ ಸುಮಾರು ಒಂದು 28 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಕಾಳಗಿ ತಾಲೂಕಿನಲ್ಲಿ ನಮ್ಮ ಶರಣಗೌಡ ಪೊಲೀಸ್ ಪಾಟೀಲರು ಸುಮಾರು ಅವರು ಕೂಡ ಒಂದು 30 ವರ್ಷಗಳಿಂದ ಕಾಳಗಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿಯಲ್ಲಿ ಸೇವೆ ಸಲ್ಲಿಸಿ ಮೊನ್ನೆ ತಾನೇ ಜನವರಿ 31, 2025 ವಯೋನಿವೃತ್ತಿ ಹೊಂದಿರತಕ್ಕಂಥದ್ದು. ಮಾನ್ಯರು ಸುಮಾರು 30 ವರ್ಷಗಳ ಸೇವೆ ಸಲ್ಲಿಸಿದ ಪ್ರಯುಕ್ತ ಇವತ್ತು ನಮ್ಮ ಕಾಳಗಿ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಕೂಡ ಇವತ್ತು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕುರಿತಾಗಿ ಮಾನ್ಯರು ಒಂದು ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಂ 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 ತುಂಬ ಖುಷಿ ಅನ್ನಿಸ್ತಾ. ಒಂದು ಕಡೆ ನೋಡಿದ್ರೆ ನಮಗೆ ತುಂಬ ಖುಷಿ ಅನ್ನಿಸ್ತದೆ ಸರ್. ಇನ್ನೊಂದು ಕಡೆ ನೋಡಿದ್ರೆ ನಮ್ಗೆ, ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಶರಣಗೌಡರು ನಮಗೆ ಬಹಳ ಆತ್ಮೀಯರು. ಇವತ್ತು ನಾವು ಅಸೋಸಿಯೇಷನ್ದಲ್ಲಿ ಇವತ್ತು ನಿಕಟಪೂರ್ವ ಅಧ್ಯಕ್ಷರು ಕೂಡ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಅವರು. ಸುಮಾರು 5 ವರ್ಷಗಳಿಂದ ನಾವು ಅವರು ಹೆಚ್ಚಿನ ಒಂದು ಒಡನಾಟದಿಂದ ನಾವು ಕಂಡಿದ್ದೇವೆ ಅವರಿಗೆ. ಯಾಕಂದ್ರೆ ಭಾಳ ಆತ್ಮೀಯತೆಯಿಂದ ಈ ಶಿಕ್ಷಕರಿಗೆ ಕೂಡ ಭಾಳ ಅಷ್ಟು ಒಂದು ಅನ್ಯೋನ್ಯದಿಂದ ನೋಡ್ಕೊಳ್ತಾ ಇದ್ದರು. ಇವತ್ತು ಅವರು ಒಂದು ಕಡೆ ನಿವೃತ್ತಿ ಆಗಕತ್ತಾರ ಅಂದರೂ ಕೂಡ ನಮಗೊಂದು ದುಃಖ ಅನ್ನಿಸ್ತಾ ಇದೆ. ಆದರೂ ಕೂಡ ನಾವು ಈಗ ಅನಿವಾರ್ಯ, ಈಗ ಸರ್ಕಾರದ ಒಂದು ಸುತ್ತಲೆ ಯಾವ ರೀತಿ ಇದೆ ಅದರಂತೆ ನಾವು ಹೋಗಬೇಕಾಗಿದೆ. ಇವತ್ತು ಅವರಿಗೆ ಒಂದು ಗೌರವದಿಂದ ಇವತ್ತು ನಾವು ಬೀಳ್ಕೊಡ್ತಾ ಇದ್ದೇವೆ. ಹಾಂ ಹಾಂ ಯಾವತ್ತೂ ಕೂಡ ಶಿಕ್ಷಕರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವದಿಂದ ಕಾಣ್ತಿದ್ರು. ನನ್ನ ಹೆಸರು ಮಹಾಂತೇಶ್ ಪಂಚಾಳ್ ಅಂತ ಸರ್. ಗುರುವಾರ ಅಂತ ತಾಲೂಕಾ ಕಾಳಗಿ ಕೊಡದೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು. ಶರಣಗೌಡರು ಸುಮಾರು 30 ವರ್ಷ ನಮ್ಮ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಇವಾಗ ನಿವೃತ್ತಿ ಆಗಿದ್ದಾರೆ ಆಲ್ರೆಡಿ 31 ತಾರೀಕು ಆಗಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದಾಗ ಸುಮಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ತಮ್ಮ ಕ್ಷೇತ್ರದಲ್ಲಿ ಈ ಸ್ಕೂಲ್ ಕೋಣೆ ಇರಬಹುದು ಅಥವಾ ಆಟದ ಮೈದಾನ ಇರಬಹುದು, ಅದನ್ನು ಸಂಬಂಧಪಟ್ಟ ಇಲಾಖೆಗೆ ಅದನ್ನು ತಿಳಿಸಿ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ನಿವಾರಣೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಮೇಲಾಗಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸುಮಾರು ಈ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ, ಶಿಕ್ಷಕರದಾಗ ಇರಬಹುದು, ಮತ್ತೊಬ್ಬರು ಇರಬಹುದು, ಅಥವಾ ಹೆಡ್ ಮಾಸ್ಟರ್ ಇರಬಹುದು, ಯಾವ ಸ್ಕೂಲಿಗೆ ಯಾವ ಟೀಚರ್ ಕಡಿಮೆ ಇರಬಹುದು, ಅಂಥ ಸ್ಕೂಲ್ನಲ್ಲಿ ಅವರೇನಪ್ಪ ಅಂತಂದ್ರೆ ಒಳ್ಳೆಯ ಕಾರ್ಯ ಮಾಡಿದ್ದಾರೆ. ಶಾಸಕರ ಜೊತೆಗೆ ಅವರು ಒಂದು ಒಳ್ಳೆಯ ಸಂಬಂಧ ಇತ್ತು. ಏನೇ ಕೊರತೆ ಇದ್ದರೂ ಕೂಡ ಆಗಿದ್ದಾಗಿ ಅದನ್ನು ನಿವಾರಣೆ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇಷ್ಟು ಮಾತ್ರ ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ಬೋದು. ಶಿವಕುಮಾರ್ ಶಾಸ್ತ್ರಿ ಅಂತ, ಕಾಳಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷರು. ನಮ್ಮೂರಿನ
ಗೌಡರು ನಮ್ಮ ಹೆಮ್ಮೆ. ಸುಮಾರು 30 ವರ್ಷದ ಒಂದು ಸುದೀರ್ಘವಾದಂತಹ ಸೇವೆಯನ್ನು ಅವರು ಸಲ್ಲಿಸಿದ್ರು. ನವದಗಿಯಲ್ಲಿ 7 ವರ್ಷ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿಯಲ್ಲಿ 27 ವರ್ಷ, ಸುಮಾರು 23 ವರ್ಷ ಸುಮಾರು ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿದ್ದು. ಅವರು ಚಿಂಚೋಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಿರ್ದೇಶಕರಿಗೂ ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಜೊತೆಗೆ 25 ವರ್ಷ ನಮ್ಮ ದಕ್ಷಿಣ ಕಾಶಿ ಎಂದೇ ಕರೆಸಿಕೊಳ್ಳುವಂತಹ ನೀಲಕಂಠ ಕಾಳೇಶ್ವರ ಸಂಸ್ಥಾನದ ಏನು ದೇವಾಲಯದಲ್ಲ ಅದರ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಅದೇ ರೀತಿ ಪಕ್ಕದ ಭರತ್ನೂರಿನ ಗುರುನಂಜೇಶ್ವರ ಹಿರೇಮಠದ ಒಂದು ಟ್ರಸ್ಟ್ನ ಒಂದು ಕಾರ್ಯದರ್ಶಿಯಾಗೂ ಕೂಡ ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ. ಮೇಲಾಗಿ ನಿಕಟಪೂರ್ವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಹೌದು. ಹೀಗಾಗಿ ಸಾಕಷ್ಟು ಶಿಕ್ಷಕ ವೃತ್ತಿ ಅಲ್ಲದೆ ಸಾಕಷ್ಟು ಸಾಮಾಜಿಕ ಸೇವೆಯಲ್ಲಿಯೂ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಸಂಘಟನಾ ಚತುರರು. ಅವರ ಕುಟುಂಬ ದಾನಿಗಳ ರೀತಿಯಲ್ಲಿ ಅವರು ಯಾವಾಗಲೂ ಕೂಡ ಕೈ ಚಾಚಿಲ್ಲ. ಕೊಡುವಂಥ ಒಂದು ವಂಶದ ಕುಡಿ ಅಂತ ಹೇಳ್ಬೋದು. ಅವರ ಒಂದು ನಿವೃತ್ತಿ ಜೀವನ ಯಶಸ್ವಿಯಾಗಲಿ. ಇವರು ನಿವೃತ್ತಿಯ ಕಾರ್ಯಕ್ರಮ ಇವತ್ತಿನ ದಿನದ ಅವರ ಮುಂದಿನ ಭವಿಷ್ಯ, ರಾಜಕೀಯ ಭವಿಷ್ಯ ಆಗಿರ್ಬೋದು ಅಥವಾ ಇನ್ನಿತರ ಸಾಮಾಜಿಕ ಕಳಕಳಿಯ ಒಂದು ಭವಿಷ್ಯ ಆಗಿರ್ಬೋದು ಉಜ್ವಲ ಆಗಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಳಗಿ, ಶ್ರೀ ಶರಣಗೌಡ ಪಾಟೀಲ್ರ ಜೊತೆ ನನ್ನ ಪರಿಚಯ ಮತ್ತು ಒಡನಾಟ ಕಳೆದ 30 ವರ್ಷಗಳಿಂದ ಚಿಂಚೋಳಿ ತಾಲೂಕಿನಲ್ಲಿ ಮತ್ತು ಕಾಳಗಿ ತಾಲೂಕಿನಲ್ಲಿ ಕೂಡಿ ಕೆಲಸ ಮಾಡಿದ್ದೀವಿ. ಅನೇಕ ತರಬೇತಿಗಳಾಗಿರ್ಬೋದು, ಎಲೆಕ್ಷನ್ಸ್ಗಳಾಗಿರ್ಬೋದು, ಸೆನ್ಸಸ್ ಆಗಿರ್ಬೋದು. ಇದರ ಜೊತೆ ಪಾಟೀಲ್ ಸಾಹೇಬರು ಸಮಾಜದ ಇತರ ಕ್ಷೇತ್ರಗಳಲ್ಲೂ ಕೂಡ ಬಹು ಸರಳ ಒಂದು ಇದರಿಂದ ಒಮ್ಮನಸ್ಸಿನಿಂದ ಎಲ್ಲ ಒಂದು ಇದರಲ್ಲಿ ತೊಡಗಿಸ್ಕೊಂಡಂತಹ ವ್ಯಕ್ತಿತ್ವ, ಸರಳ ಜೀವಿ, ಮೃದು ಭಾಷಿ, ಯಾರಿಗೂ ನೋವಾಗದಂತಹ ವ್ಯಕ್ತಿತ್ವ ಇವ್ರದ್ದು. ಇಂಥವ್ರು ಇನ್ನೂ ಕೆಲವೊಂದು ವರ್ಷ ನಮ್ಮಲ್ಲಿ ಈ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು. ಆದರೆ ಅನಿವಾರ್ಯ, ವಯೋನಿವೃತ್ತಿ ಸಹಜ ಇದೆ. ಹಾಗಾಗಿ ಅವರ ಜೀವನ ಸಾರ್ಥಕ ಆಗಲಿ. ಮುಂದಿನ ರಾಜಕೀಯ ಕ್ಷೇತ್ರ ಅಂತೂ ನನಗೆ ಡೆಫಿನೆಟಾಗಿ ಅನ್ನಿಸ್ತಾ ಇದೆ, ಯಶಸ್ವಿ ಆಗಲಿ ಅನ್ನೋದು ನನ್ನ ಹಾರೈಕೆ. ಮಲ್ಲಿನಾಥ್ ಪಾಟೀಲ್ ಕಾಳಗಿ ನಮ್ಮ ಶರಣಗೌಡರು ನಮ್ಮೂರವರೇ. ಸುಮಾರು 31 ವರ್ಷ ಅವ್ರು ಹೆಂಗೆ ಕಳೆದ್ರು ನಮ್ಗೆ ಅಷ್ಟು ಗೊತ್ತು. ಅಷ್ಟು ಒಳ್ಳೆಯವರು. ಮತ್ತು ಇನ್ನೊಂದು, ಯಾವುದೇ ಒಂದು ಅವ್ರು ಎಲ್ಲೆಲ್ಲಿ ಮಾಡಿದಾರ ಅಲ್ಲೆಲ್ಲ ವಿದ್ಯಾರ್ಥಿಗಳು ನಮಗೇನಪ್ಪ ಅಂದ್ರೆ ಇಲ್ಲಿವರೆಗೆ ಮೊನ್ನೆ ಹೊಸಳ್ಳಿ ಗ್ರಾಮದಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟು ಎಲ್ಲ ವಿದ್ಯಾರ್ಥಿಗಳು ಬಂದು ಅವರನ್ನು ಸನ್ಮಾನ ಮಾಡಿದ್ರು. ಭಾಳ ನನಗೆ ಖುಷಿ ಅನ್ನಿಸ್ತು. ಇಂಥ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ಆ ವಿದ್ಯಾರ್ಥಿಗಳು ಮತ್ತು ಪ್ರತಿಯೊಂದು ಸಾಲಿಗೆ ಬಂದಾರಂತ ನಾನು ಅಂತ ಮುಗಿಸ್ತೇನೆ. ಗಂಗಾಧರ ಸಾವಳಗಿ, ಉಪಾಧ್ಯಕ್ಷರು ಶಿಕ್ಷಕರ ಸಂಘ ಕಾಳಗಿ. ಇವತ್ತು ಶರಣಗೌಡ ಪೊಲೀಸ್ ಪಾಟೀಲ್ ಸರ್ಕಾರಿ ನೌಕರರ ಸಂಘ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಳ್ಳಿ ಶಾಲೆಯಲ್ಲಿ 30/1/2020 ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಇವತ್ತು ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಲ್ಲಿ ಶರಣಗೌಡ ಪೊಲೀಸ್ ಪಾಟೀಲ್ ಅವರ ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಹಲವಾರು ನಮ್ಮ ಶರಣಗೌಡರ ಒಂದು ಧಾರ್ಮಿಕ ಜೀವಿಯಾಗಿದ್ದು ಮಠಾಧೀಶರು, ಸ್ವಾಮೀಜಿಯವರು ಮತ್ತು ಅವರ ಎಲ್ಲ ಇನ್ನಿತರ ರಾಜಕೀಯ ಮುಖಂಡರು, ಎಲ್ಲ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಕಾಳಗಿ ತಾಲೂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಸುಮಾರು 5 ವರ್ಷ ಶರಣಗೌಡ ಪಾಟೀಲ್ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘಕ್ಕೆ 200/200 ಒಂದು ಏನಪ್ಪ ಅಂದರೆ ನಿವೇಶನವನ್ನು ಕೂಡ ಅವರ ಒಂದು ಅಧಿಕಾರದಲ್ಲಿ ನಮಗೆ ಮಂಜೂರು ಮಾಡಿಸಿಕೊಟ್ಟಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಶರಣಗೌಡ ಪೊಲೀಸ್ ಪಾಟೀಲ್ ಕಾಳಗಿಯವರು ಅಂತಕ್ಕಂಥದ್ದನ್ನು ನಾವು ಹೆಮ್ಮೆಯಿಂದ ನೌಕರರು ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ ಇದೆ. ಇಂಥ ಒಬ್ಬ ವ್ಯಕ್ತಿಯನ್ನು ಸೇವೆಯಿಂದ ನಿವೃತ್ತಿ ಹೊಂದತಕ್ಕಂಥ ವಿಷಯವನ್ನು ನಮಗೆ ದುಃಖನೂ ತರ್ತಾ ಇದೆ, ಒಂದು ಕಡೆ ಸಂತೋಷನೂ ಕೂಡ ತರ್ತಾ ಇದೆ. ಹೀಗಾಗಿ ಇವರ ಸೇವೆಯನ್ನು ನಾವು ಈ ನಿಕಟಪೂರ್ವ ಅಧ್ಯಕ್ಷರಾಗಿದ್ದರೂ ಕೂಡ ನಮ್ಮ ಇಲಾಖೆಗೆ, ನಮ್ಮ ಪ್ರಾಥಮಿಕ ಶಿಕ್ಷಕರಿಗೆ, ಮೇಲಾಗಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ನೌಕರರ ಸಂಘದ ಅಧ್ಯಕ್ಷರಾಗಿ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಸಮಾಜದಲ್ಲಿ ಮತ್ತು ನೀಲಕಂಠ ಕಾಳೇಶ್ವರ ದೇವಸ್ಥಾನದ ಪದಾಧಿಕಾರಿಗಳಿಗೂ ಕೂಡ ಅವರು ಸಮಾಜದ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಉದ್ಯಮಿಗಳು, ಕೃಷಿಕರು ಮತ್ತು ನಮ್ಮ ಎಲ್ಲ ಹಿತಚಿಂತಕರು, ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಕಾಳಗಿ ತಾಲೂಕಿನ ಸಮಸ್ತ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಕರು, ನೌಕರರು
ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಅಧ್ಯಕ್ಷರು ಕೊಟ್ಟರು. ನಾನು ಶರಣಗೌಡರ ಬಗ್ಗೆ ವೈಯಕ್ತಿಕ ಅವರ ಜೀವನ ಚರಿತ್ರೆ ಬಗ್ಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದರೆ ಶರಣಗೌಡರು ಅವರು ಯಾವತ್ತೂ ಅವ್ರ ತಾತನ ಹಿಡ್ಕೊಂಡು ಅವ್ರು ಕಾಳಪ್ಪಗೌಡರು ಅಂತೇಳಿ ಅವ್ರ ತಾತ ಇದ್ದರು. ಅವರು ತಾತ ಅವರು ಅಂಕ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದರು. ಅಪಾರ ಕೊಡುಗೆ ಕೊಟ್ಟು ಆಗಿನ ಕಾಲದಲ್ಲಿ ಅವರ ಅಜ್ಜನವರು ಮನೆಗೆ ಹೋಗಿ ದವಸದಾನ ಎತ್ತಿ ಅವರು ಆ ಟೈಮಿನಲ್ಲಿ ಹಾಸ್ಟೆಲ್ನ ನಡೆಸಿ ಅವರು ಸಾಮಾಜಿಕ ಸೇವೆ ಶಿಕ್ಷಣದಲ್ಲಿ ಅತಿ ಹೆಚ್ಚು ಆಸಕ್ತಿ ವಹಿಸಿ ಅವರು ಕೆಲಸ ಮಾಡಿದರು. ಮುಂದೆ ಅವರ ಮೊಮ್ಮಗನಾಗಿ ಇವತ್ತು ಶರಣಗೌಡ ಪಾಟೀಲ್ರು ಒಂದು ಶಿಕ್ಷಣ ಕ್ಷೇತ್ರದಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಜನಪರವಾದ ಒಂದು ಕಾರ್ಯಕ್ರಮಗಳು ನೀಡಿದ್ದಕ್ಕಾಗಿ ಇವತ್ತು ಶಿಕ್ಷಕರ ಈ ಸಂಘದಲ್ಲಿ ಆಗಲಿ ಮತ್ತು ರಾಜಕೀಯ ಒಂದು ಇದು ಆಗಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಅಜ್ಜ ಮಠಾಧೀಶರಾಗಲಿ ಎಲ್ಲರೂ ಅವ್ರಿಗೆ ಅಂಕ ಶರಣಗೌಡರ ಮೇಲೆ ಒಂದು ಅಪಾರ ನಂಬಿಕೆ ಇಟ್ಟುಕೊಂಡು ಬಂದಿರ್ತಾರೆ. ಅವರ ಜೀವನ ಇನ್ನೂ ಹೆಚ್ಚಿನ ಉಜ್ವಲ ಆಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ಶರಣಗೌಡ ಪಾಟೀಲ್ ನಿಕಟಪೂರ್ವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮತ್ತು ಶಿಕ್ಷಕ. ನಾನು ಈಗಾಗಲೇ ಈ ತಿಂಗಳು ನಿವೃತ್ತಿ ಹೊಂದಿದ ಪ್ರಯುಕ್ತವಾಗಿ ನಾವೇನು ಎಲ್ಲ ಶಿಕ್ಷಕರ ಬಳಗ, ಸರ್ಕಾರಿ ನೌಕರರ ಬಳಗ ಎಲ್ಲ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಸಮಸ್ತ ಸರ್ಕಾರಿ ನೌಕರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘಕ್ಕೆ ನಾನು ಆಭಾರಿಯಾಗಿರ್ತೇನೆ. ಅದೇ ರೀತಿಯಾಗಿ ನಾನು ಈಗಾಗಲೇ ನಾನು ಈ ಹುದ್ದೆಗೆ ನಾನು ಇಷ್ಟಪಟ್ಟು ಬಂದಿದ್ದೇನೆ. ಯಾಕಂದರೆ ನಮ್ಮ ತಾತನವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದರು. ಅದಕ್ಕೆ ಅವರು ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದರು, ಫ್ರೀಯಾಗಿ ಅನ್ನ ದಾಸೋಹವನ್ನು ಮಾಡಿದರು. ಅದರ ಪ್ರಯುಕ್ತವಾಗಿ ನಾನು ಶಿಕ್ಷಕ ವೃತ್ತಿಯಲ್ಲಿ ಏನಾದರೂ ಸಾಧಿಸಬೇಕಂತೇಳಿ ಈ ಒಂದು ಸ್ಥಾನವನ್ನು ಪಡೆದಿದ್ದು ಅದು ಬಹಳ ನನಗೆ ಸಂತೋಷವಾಗಿದೆ. ಅದೇ ಮುಂದಿನ ದಿನಮಾನಗಳಲ್ಲಿ ಕೂಡ ನಾನು ನಿವೃತ್ತಿ ಹೊಂದಿದರೂ ಎಲ್ಲ ಸಂಘಟನೆಯೊಂದಿಗೆ ಸಕ್ರಿಯನಾಗಿ ಭಾಗವಹಿಸ್ತೇನೆ ಮತ್ತು ನನ್ನದೇ ಆದಂಥ ಒಂದು ಕೊಡುಗೆಯನ್ನು ಆ ಸಂಘಗಳಿಗೆ ಮತ್ತು ಶಿಕ್ಷಕ ವೃತ್ತಿಗೆ ಶಿಕ್ಷಕರ ಜೊತೆ ಒಡನಾಟವನ್ನು ಅಂದೇ ಮುಂದುವರಿಸಿಕೊಳ್ಳುತ್ತೇನೆ. ದೇವರು ನನಗೆ ಆರೋಗ್ಯ ಭಾಗ್ಯ ಕಲ್ಪಿಸಿದೆ. ಆದರೆ ಇನ್ನೂ ಹೆಚ್ಚಿನ ಒಂದು ಸ್ಥಾನಮಾನಗಳನ್ನು ಅಲ್ಲಿ ಕಲ್ಪಿಸ್ತಾರಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಏಕೆಂದರೆ ಎಲ್ಲ ಒಂದು ಶಿಕ್ಷಕರ ಒಂದು ವೃತ್ತಿ, ಶಿಕ್ಷಕರ ಒಂದು ಸಾಮಾಜಿಕ ಕಳಕಳಿ, ಗುರುವಿದ್ದರೆ ಮಾತ್ರ ವಿದ್ಯಾರ್ಥಿ. ಇಂಥ ಒಂದು ಸಂದಿಗ್ಧ ಸಮಯದಲ್ಲಿ ಗುರುವಿನ ಒಂದು ಸೇವೆ ಬಹಳ ಮಹತ್ವವಾದಿದೆ ಸಮಾಜದಲ್ಲಿ. ಅದಕ್ಕೆ ನಾನು ಆ ಗೌರವದೊಂದಿಗೆ ಈ ಒಂದು ವಿದಾಯವನ್ನು ಹೇಳ್ತಾ ಇದ್ದೇನೆ. ಆದರೂ ಕೂಡ ಶಿಕ್ಷಕ ಒಂದು ಶೈಕ್ಷಣಿಕ ವಲಯದಲ್ಲಿ ನಾನು ಅಳಿಲು ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಸ್ನೇಹಿತರು ಭಾಳಷ್ಟು ವಿಶಾಲವಾಗಿ ಸ್ನೇಹವನ್ನು ನಾನು ಬೆಳೆಸಿಕೊಂಡಿದ್ದಾರೆ. ನಾನೂ ಕೂಡ ಅವರ ಜೊತೆಯಲ್ಲಿ ಒಳ್ಳೆಯ ಒಡನಾಟವನ್ನು ಹೊಂದಿದ್ದೇನೆ. ಈಗ ಸ್ವಲ್ಪ ದುಃಖ ಆಗ್ತಾ ಇದೆ. ಯಾಕಂದರೆ ಅವರಿಂದ ನಾನು ದೂರ ಆಗ್ತೇನೇನೋ ಎಂಬ ಒಂದು ಭಾವನೆ ನನ್ನನ್ನು ಕಾಡ್ತಾ ಇದೆ. ಆದರೂ ಕೂಡ ನಾನೇ ಅವರ ವೃತ್ತಿಯ ಜೀವನದೊಂದಿಗೆ ಮತ್ತು ಸ್ನೇಹಪರವಾದಂಥ ಸಾಮಾಜಿಕ ಕಳಕಳಿಯೊಂದಿಗೆ ಅವರ ಜೊತೆಯಲ್ಲಿ ನಿಲ್ಲುತ್ತೇನೆ ಅಂತಕ್ಕಂಥ ಒಂದು ಸಂತೋಷ ಕೂಡ ನನಗಿದೆ.